ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಆಡಳಿತ ಅವಧಿಯ 3 ವರ್ಷಗಳಲ್ಲಿ ಚಿಕ್ಕಮಗಳೂರು ತಾಲೂಕಿನ ಅಭಿವೃದ್ಧಿಗಾಗಿ ಮೂಲಭೂತ ಸೌಲಭ್ಯ ಸೇರಿದಂತೆ ವಿವಿಧ ಕಾಮಗಾರಿಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತರಲಾಗಿದೆ ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಹೇಳಿದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಬದುಕಿಗಾಗಿ ಬಡವರ ಎಲ್ಲ ವರ್ಗದ ಬಡವರ, ದೀನದಲಿತರ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ ಎಲ್ಲರ ಅಭಿವೃದ್ಧಿಗಾಗಿ ಜಾತ್ಯತೀತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್. ಬದುಕಿನ ಬಗ್ಗೆ ಅಂದರೆ 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ದೀವಿ. ಬಡವರ ಬದುಕಿಗಾಗಿ ಬೆಲೆ ಏರಿಕೆಯ ತತ್ತರಿಸ್ತಿದ್ದಂಥ ಜನಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ಪ್ರತಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅನುದಾನ, ಬಸ್ನಲ್ಲಿ ಅವರಿಗೆ ಶಕ್ತಿ ಯೋಜನೆ ಮುಖಾಂತರ ಉಚಿತ ಬಸ್ ಪ್ರಯಾಣ, ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯಿಂದ 200 ಯೂನಿಟ್ವರೆಗೂ ಗೃಹ ಜ್ಯೋತಿಯಡೆ ಉಚಿತ ವಿದ್ಯುತ್ತು, ಮತ್ತು 10 kg ಅನ್ನಭಾಗ್ಯ ಯೋಜನೆಯಡಿ, ಮತ್ತು ಯುವ ನಿಧಿಯ ಮುಖಾಂತರ ಡಿಗ್ರಿ ಮಾಡಿದವರಿಗೆ 3,000, ಡಿಪ್ಲೊಮಾ ಮಾಡಿದವರಿಗೆ 2,000 ಯುವ ನಿಧಿ. ನಮ್ಮ ಕ್ಷೇತ್ರದಲ್ಲೇ ಈಗ 3,500 ಜನ ಯುವ ನಿಧಿಯನ್ನು ಪಡೆದಿರ್ತಕ್ಕಂಥ ಯುವಕರು ಇವತ್ತಿದ್ದಾರೆ. ಜಿಲ್ಲೆಯಲ್ಲಿ 13,500 ಇದ್ದಾರೆ. ಇನ್ನು ರಾಜ್ಯದಲ್ಲಿ 57,000 ಕೋಟಿ ತಗಲುತ್ತೆ ಒಂದು ವರ್ಷಕ್ಕೆ ನಮ್ಮ ಈ ಗ್ಯಾರಂಟಿಗಳಿಗೆ ಇವರು ಅನುದಾನ ಕೊಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಅನುದಾನ ಕೊಡ್ತಾ ಇಲ್ಲ. ಅಭಿವೃದ್ಧಿ ಶೂನ್ಯ ಈ ಸರ್ಕಾರ ಅಂತೇಳಿ ವಿಧಾನಸಭೆಯಲ್ಲೂ ಹೇಳಿದ್ದಾರೆ, ಸಾರ್ವಜನಿಕವಾಗಿ ಇಲ್ಲೂ ಹೇಳಿದ್ದಾರೆ. ನಾವು ವಿಧಾನಸಭೆಯಲ್ಲೂ ನಮ್ಮ ಸರ್ಕಾರ ಉತ್ತರ ಕೊಟ್ಟಿದ್ದೇವೆ, ನಾವು ಉತ್ತರ ಕೊಟ್ಟಿದ್ದೀವಿ. ಈಗ ಈ ಹಿಂದಿದ್ದ ಶಾಸಕರು ನಾನು ಹೇಳೋದು, ಅವ್ರು 15 ವರ್ಷ ಎಷ್ಟು ಅಭಿವೃದ್ಧಿಗೆ ಕಾಳಜಿ ಕೊಟ್ಟರು ಅಂತ. ಕೊನೆ 5 ವರ್ಷದಲ್ಲಿ ನಾನು ಅವ್ರು ಮಾಡಿಲ್ಲ ಅಂತ ಸುಳ್ಳು ಹೇಳಲ್ಲ, ಯಾಕಂದ್ರೆ ದಾಖಲೆಗಳಿದ್ದಾವೆ. ಕೊನೆ 5 ವರ್ಷದಲ್ಲಿ ಒಂದಷ್ಟು ಕೆಲಸವನ್ನ ಮಾಡಿ ಉದ್ಘಾಟನೆನೂ ಮಾಡಿದ್ರು. ಇನ್ನು ಕೆಲವೊಂದಷ್ಟು ಕೆಲಸಗಳನ್ನ ಕೇವಲ ಗುದ್ದಲಿ ಪೂಜೆ ಮಾಡಿ ಮಂಜೂರಾತಿ ಕೊಟ್ಟರು. ನಾನು ರಾಜಕಾರಣ ಮಾಡಿಲ್ಲ, ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿಲ್ಲ. ಅವ್ರು ಯಾವ ಕೆಲಸಕ್ಕೆ ಮಂಜೂರಾತಿ ಕೊಟ್ಟಿದ್ರು ಅದಕ್ಕೆ 1 ರೂಪಾಯಿ ಹಣ ಬಿಡುಗಡೆ ಆಗದೆ ಇದ್ರು ಆ ಕೆಲಸಗಳಿಗೆ ನಾನು ಸರ್ಕಾರಕ್ಕೆ ಮತ್ತೆ ನಾನು ಪತ್ರ ಕೊಟ್ಟು ಆ ಕೆಲಸವನ್ನ ರೀಟೆಂಡರ್ ಮಾಡಿಸುವಂತ ಕೆಲಸವನ್ನ, ಆ ಕಾಮಗಾರಿಗಳನ್ನ ಚಾಲನೆ ಮಾಡಿ ಜನಕ್ಕೆ ಅರ್ಪಣೆ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 1 ರೂಪಾಯಿನೂ ಅದಕ್ಕೆ ಹಣ ಬಿಡುಗಡೆ ಆಗಿರಲಿಲ್ಲ, ಮಂಜೂರಾತಿಯಾಗಿ ಗುದ್ದಲಿ ಪೂಜೆ ಆಗಿತ್ತು. ಅದೊಂದು ಸಾರ್ವಜನಿಕರಿಗೆ, ಬಡವರಿಗೆ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಅನುಕೂಲ ಆಗುವಂತ ಕೆಲಸ. ನಾನು ಈಗಾಗಲೇ ಅದಕ್ಕೆ 100 ಕೋಟಿ ಹಣ ಬಿಡುಗಡೆನೂ ಮಾಡಿಸಿದ್ದೇನೆ. ಅದರ ಗುತ್ತಿಗೆದಾರ ಯಾರು, ಆ ಗುತ್ತಿಗೆದಾರನ ಹಿಂದ್ಗಡೆ ಇರ್ತಕ್ಕಂಥ ಇನ್ನೊಬ್ಬ ಗುತ್ತಿಗೆದಾರ ಯಾರು ಅಂತಲೂ ನಾನು ಪರಿಶೀಲನೆ ಮಾಡ್ದಲೇನೆ ಗುಣಮಟ್ಟದ ಕಾಮಗಾರಿ ಮಾಡಿ ಆ ಆಸ್ಪತ್ರೆನ ನಾವು ಜನಕ್ಕೆ ಅರ್ಪಣೆ ಮಾಡಬೇಕು ಅಂತ ಮೊನ್ನೆ ತಾವು ನೋಡಿದಿರಿ, ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ನಮಗೆಲ್ಲ ಗೊತ್ತೇ ಇದೆ, ಮೇ ತಿಂಗಳಲ್ಲಿ ಅಡ್ವಾನ್ಸ್ ಆಗಿ ಮಳೆ ಬಂತು. ಈ ಸರಿ ಮೇ ತಿಂಗಳಲ್ಲಿ ಅಡ್ವಾನ್ಸ್ ಆಗಿ ಮಳೆ ಬರಲಿಲ್ಲ ಅಂದ್ರೆ ಯಾವಾಗಲೂ PWD ನಗರಸಭೆಯಲ್ಲಿ ಡಾಂಬರೀಕರಣ ಮಾಡುವಂಥದ್ದು ಮೇ ತಿಂಗಳಲ್ಲಿ. ಈಗಾಗಲೇ ನಮ್ಮಲ್ಲಿ PWD ನಲ್ಲಿ ಮತ್ತೆ ನಗರಸಭೆಯಲ್ಲಿ ಅನುದಾನ ಸ್ಪೆಷಲ್ ಗ್ರಾಂಟ್ ತಂದು ನಾವು ಟೆಂಡರ್ನ ಕರೆದು ಇನ್ನೇನು ಕಾಮಗಾರಿ ಮಾಡಿ ಗುದ್ದಲಿ ಪೂಜೆಗೆ ದಿನಾಂಕವನ್ನು ನಿಗದಿ ಮಾಡಿದ್ವಿ. ಅಷ್ಟರಲ್ಲಿ ಮೇ ತಿಂಗಳಲ್ಲಿ ಒಳ್ಳೆ ಮಳೆ ಬಂದಿದ್ರಿ. ನಡುವೆನೂ ಯೋಗನೂ ಇರಬೇಕು, ನಮ್ಮ ಶ್ರಮದ ಜೊತೆ ಯೋಗನೂ ಇರಬೇಕಲ್ವಾ. ಏನ್ ಹೇಳಿದ್ರು, ಎತ್ತಿನೊಳೆ ಯೋಜನೆ 2013ರಿಂದ 18ರಲ್ಲಿ ಇದೇ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಎತ್ತಿನೊಳೆಗೆ ಶಂಕುಸ್ಥಾಪನೆ ಮಾಡಿದ್ರೆ ಎಲ್ಲಾದ್ರೂ ಉಂಟೆಂಟ್ರಿ, ಅದೆಲ್ಲಿದೆ ತಗ್ಗಲ್ಲಿ, ಆ ನೀರು ಎಲ್ಲಿಂದ ಲಿಫ್ಟ್ ಮಾಡ್ತಾರೆ. ಅದು ನಮ್ಮ ಜಿಲ್ಲೆಗೆ ಅಲೋಕೇಟ್ ಮಾಡಿಲ್ಲ, ಅದು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಗೆ ಅಲೋಕೇಶನ್ ಮಾಡಿದ್ದಾರೆ. ಆದ್ರೆ ಯೋಗ ಇತ್ತು ನಮ್ದು, ಅದಕ್ಕೆ ಏನೋ ಒಂದು ಅಡೆತಡೆ ಬಂತು. ನಮ್ಮ ಮಂತ್ರಿಗಳನ್ನ ಡಿ.ಕೆ. ಶಿವಕುಮಾರ್ ಮನವಿ ಮಾಡಿದ್ವಿ. ನೋಡಿ, ಈ ವರ್ಷ ಕಳೆದ ವರ್ಷ 2 ವರ್ಷ ನಮ್ಮ ಮಳೆ ನೀರಿಗೆ ದೇವನೂರು ಕೆರೆ, ಬೆಳವಾಡಿ ಕೆರೆ, ಮಾಚನಹಳ್ಳಿ ಕೊಡು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದು 3 ವರ್ಷಗಳ ಆಡಳಿತ ನಡೆಸಿದ್ದು, ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ 15 ಕೋಟಿ ವಿಶೇಷ ಅನುದಾನ, ವೈದ್ಯಕೀಯ ಕಾಲೇಜಿಗೆ 339 ಕೋಟಿಯಿಂದ 455 ಕೋಟಿಗೆ ಹೆಚ್ಚಿನ ಅನುಮೋದನೆ, ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ 10 ಕೋಟಿ, ದೇವಾಲಯಗಳ ಜೀರ್ಣೋದ್ಧಾರಕ್ಕೆ 4.5 ಕೋಟಿ, ಜಿಲ್ಲಾ ಆಡಳಿತ ಭವನಕ್ಕೆ 26.48 ಕೋಟಿ, ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಅನುಮೋದನೆ, SFCಯ ಯೋಜನೆ ಅಡಿಯಲ್ಲಿ ರಸ್ತೆ ಅಭಿವೃದ್ಧಿಗೆ 10 ಕೋಟಿ, ಬೈರಾಪುರ ರಣಗಢ್ ಚಾಲೆನ್ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮತ್ತು ಅನುಮೋದನೆಯನ್ನ ಮಾಡಿಸಲಾಗಿದೆ ಎಂದು ಹೇಳಿದರು. ನಾನು ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಯಾರು ಅಲ್ಪಸಂಖ್ಯಾತರ ಪರ, ಯಾರು
ಎಲ್ಲ ಧರ್ಮದವರ ಪರ ಅಂತ. ಕಳೆದ ವರ್ಷ ನಮಗೆ 25 ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ರು. ಅದರಲ್ಲಿ 7 ಕೋಟಿ ಅನುದಾನವನ್ನ ಸಮುದಾಯ ಭವನ ಮತ್ತೆ ದೇವಸ್ಥಾನಗಳಿಗೆ ಇಟ್ಟಿದ್ವಿ. ಉಳಿದ ಹಣವನ್ನ ರಸ್ತೆ ಚರಂಡಿ ಅಭಿವೃದ್ಧಿಗೆ ಇಟ್ಟಿದ್ವಿ. ಆ 7 ಕೋಟಿ ಅನುದಾನದಲ್ಲಿ ಸಂಪೂರ್ಣ 7 ಕೋಟಿನ ಹಿಂದೂ ಜನಾಂಗದ ವಿವಿಧ ಧರ್ಮಗಳ ದೇವಾಲಯ ಮತ್ತೆ ಸಮುದಾಯ ಭವನಕ್ಕೆ ಕೊಟ್ಟಿದ್ದೀವಿ. 1 ರೂಪಾಯಿನೂ ನಾವು ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ. ಅದೇ ರೀತಿ ಈಗ 50 ಕೋಟಿ ವಿಶೇಷ ಅನುದಾನ ಕೊಟ್ಟರೆ ಅದರಲ್ಲಿ 12.5 ಕೋಟಿ ನನಗೆ ಶಾಸಕರ ವಿವೇಚನೆಗೆ ಬಿಟ್ಟಿದ್ದೀವಿ. ಅದರಲ್ಲಿ ಕ್ರೀಡಾಂಗಣಕ್ಕೆ 1 ಕೋಟಿ ಕೊಟ್ಟಿದ್ದೀವಿ. ಇನ್ನು 11.5 ಕೋಟಿ ಅನುದಾನವನ್ನ ಸಂಪೂರ್ಣವಾಗಿ ಈ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಧರ್ಮಗಳ ದೇವಾಲಯ ಸಮುದಾಯ ಭವನಗಳಿಗೆ ಕೊಟ್ಟಿದ್ದೀವಿ. ಹಾಗಾದ್ರೆ ಅಲ್ಪಸಂಖ್ಯಾತರಿಗೆ ನೀವೇನೋ ಮಾಡಿಲ್ವಾ? ಅಲ್ಪಸಂಖ್ಯಾತರನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಕಳೆದ ವರ್ಷ ಅಲ್ಪಸಂಖ್ಯಾತರ ಇಲಾಖೆಯಿಂದ 1,80,00,000 ಕಬರಸ್ಥಾನ ಮಸೀದಿಗಳಿಗೆ ಕೊಡಿಸಿದ್ದೇವೆ. ಈ ವರ್ಷನೂ 1,35,00,000 ಕಬರಸ್ಥಾನ ಮಸೀದಿಗಳಿಗೆ ವಿಶೇಷ ಅನುದಾನವನ್ನು ಕೊಡಿಸಿದ್ದೇವೆ. ಈ ವಿಶೇಷ ಅನುದಾನದಲ್ಲಿ 15 ಕೋಟಿ ಎಲ್ಲ ಧರ್ಮದವರು ಇರ್ತಕ್ಕಂಥ ರಸ್ತೆಗಳಿಗೆ ಮಾಡಿದ್ರೆ, ಚಿಕ್ಕಮಗಳೂರು ನಗರದಲ್ಲಿ ಕಳೆದ ವರ್ಷ 5 ಕೋಟಿ ಅಲ್ಪಸಂಖ್ಯಾತರ ನಿಧಿನ ತಂದಿದ್ದೇವೆ. ಈ ವರ್ಷ 5 ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಅಭಿವೃದ್ಧಿ ತಂದಿದ್ದೀವಿ. ನಾವು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋ ಒಂದು ಯೋಚನೆಯಲ್ಲಿ ಎಲ್ಲ ಧರ್ಮದವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರಾದ್ರೂ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ತಿಳ್ಕೊಂಡು ಮಾತಾಡಲಿ. ನೋಡಿ, ರಾಜಕೀಯವಾಗಿ ನಮ್ಮ ವಿರೋಧ ಪಕ್ಷದವರು ಖಂಡಿತ ನಮ್ಮನ್ನು ಎಚ್ಚರಿಸುವ ಕೆಲಸವನ್ನ, ನಾವು ಮಾಡಿರೋ ತಪ್ಪನ್ನ ಅವ್ರು ಎಚ್ಚರಿಸುವ ಕೆಲಸವನ್ನ ಮಾಡಲಿ. ಯಾಕೆ ಅಂತಂದ್ರೆ ಯಾವತ್ತೂ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷ ಇರಬೇಕು. ವಿರೋಧ ಪಕ್ಷದವರು ಜವಾಬ್ದಾರಿಯುತವಾಗಿ ಆಡಳಿತ ಪಕ್ಷಕ್ಕೆ ಎಚ್ಚರಿಸುವಂತ ಕೆಲಸವನ್ನ ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ರೆ ಅವರೊಂದಷ್ಟು ಕೊಡುವ ಸಲಹೆಗಳನ್ನ ಪ್ರಾಮಾಣಿಕವಾಗಿ ತೆಗೆದುಕೊಂತವೆ. ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಸ್ವಾಮಿ, ನಯಾಜ್ ಅಹಮದ್, ಮಲ್ಲೇಸ್ವಾಮಿ, ತನೋಜ್ ಕುಮಾರ್, ಮಂಜೇಗೌಡ ಉಪಸ್ಥಿತರಿದ್ದರು.